ಕ್ರಿಸ್ಮಸ್ ವೇಳೆ ಭಾರತದಲ್ಲಿ ವಿಧ್ವಂಸಕ ಘಟನೆಗಳು ನಡೆದಿವೆ. ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಮುಸ್ಲಿಮರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ. ಅಪರಾಧಿಗಳನ್ನು ಸರ್ಕಾರವೇ ರಕ್ಷಿಸುವ ಕೆಲಸ ಮಾಡ್ತಾ ಇದೆ. ಮುಸ್ಲಿಮರನ್ನು ಗುರಿಯಾಗಿಸಿಕೊಂಡು ಅಭಿಯಾನ ನಡೆಯುತ್ತಿದೆ. ನನಗೆ ಈ ಸ್ಟೇಟ್ಮೆಂಟ್ನಲ್ಲಿ ಅರ್ಥ ಆಗದೇ ಇರೋದು ಒಂದು ಏನು ಅಂದರೆ, ಅಪರಾಧಿಗಳನ್ನು ಸರ್ಕಾರವೇ ರಕ್ಷಣೆ ಮಾಡ್ತಾ ಇದೆ ಅಂದ್ರಲ್ಲ, ಯಾರು ಅಪರಾಧಿಗಳು? ಯಾವ ಅಪರಾಧ ನಡೆದಿದೆ? ಅಪರಾಧಿಗಳಿದ್ದಾರೆ ಅಂದರೆ ಅದಕ್ಕೆ ಬಲಿಪಶುಗಳಿರಬೇಕಲ್ಲ, ಅವ್ರು ಯಾರು? ಪಾಕಿಸ್ತಾನಕ್ಕೆ ಕೇಳೋದಕ್ಕಾಗೋದಿಲ್ಲ, ನಿಮ್ಮೆದುರಿಗೆ ಹೇಳ್ಕೋಬಹುದು ಅಷ್ಟೆ. ತಾಹಿರ್ ಅಂದ್ರಾಬಿ ಪಾಕಿಸ್ತಾನ ವಿದೇಶಾಂಗ ಇಲಾಖೆಯ ವಕ್ತಾರರು ಬಿಡುಗಡೆ ಮಾಡಿದ ಈ ಹೇಳಿಕೆಗೆ ಭಾರತದ ವಿದೇಶಾಂಗ ಇಲಾಖೆಯ ಪ್ರತಿಕ್ರಿಯೆ ಇದೆ. ರಣದೀಪ್ ಜೈಸ್ವಾಲ್ ಭಾರತೀಯ ವಿದೇಶಾಂಗ ಇಲಾಖೆಯ ವಕ್ತಾರರ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದರು. ಅವರ ಸ್ಟೇಟ್ಮೆಂಟ್ನಲ್ಲಿ ಭಾರತದ ಬಗ್ಗೆ ಪಾಕಿಸ್ತಾನ ನೀಡಿದ ಹೇಳಿಕೆಗಳು ಕಪೋಲ ಕಲ್ಪಿತ. ಪಾಕಿಸ್ತಾನದಲ್ಲೇ ನಿರಂತರವಾಗಿ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾಗ್ತಿವೆ. ಪಾಕಿಸ್ತಾನದ ಬೇಜವಾಬ್ದಾರಿಯ ಹೇಳಿಕೆಗಳನ್ನು ತಿರಸ್ಕರಿಸ್ತೇವೆ. ಅಲ್ಪಸಂಖ್ಯಾತರನ್ನು ಪಾಕಿಸ್ತಾನ ಭಯಾನಕವಾಗಿ ನಡೆಸಿಕೊಳ್ಳುತ್ತಿದೆ. ರಣದೀಪ್ ಜೈಸ್ವಾಲ್ ಭಾರತೀಯ ವಿದೇಶಾಂಗ ಇಲಾಖೆಯ ವಕ್ತಾರರ ಹೇಳಿಕೆ ಬಿಡುಗಡೆಯಾಯಿತು. ನೋಡಿ, ಎಲ್ಲಿಂದ ಎಲ್ಲಿಗೆ ಹೋಯಿತು. ನನಗೊಂದು ಅಂದಾಜು ಹೆಂಗೆ ಅಂದರೆ, ವಿಷಯ ಸೆನ್ಸಿಟಿವ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಸೆನ್ಸಿಟಿವು? ರಾಜಕೀಯದ ದೃಷ್ಟಿಯಿಂದ ಸೆನ್ಸಿಟಿವ್, ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಅಲ್ಲ. ಆಗಲೇ ಹೇಳಿದೆ, ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡವರನ್ನು ತೆರವುಗೊಳಿಸುವುದು ಆನ್ಗೋಯಿಂಗ್ ಪ್ರಾಸೆಸ್, ನಡೀತಾ ಇರುತ್ತದು. ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಾ ಇದ್ರು, ಇದೇ ವರ್ಷ ಬೆಂಗಳೂರಿನಲ್ಲೇ ಹಿಂಗೆ 150 ಎಕರೆ ಒತ್ತುವರಿ ತೆರವು ಮಾಡಿದ್ದಾರೆ ಅಂತ. 150 ಎಕರೆ. ಪ್ರಾಬ್ಲಮ್ ಆಗಿದ್ದು 5 ಎಕರೆದು ನೋಡಿ. ಇನ್ನು 145 ಎಕರೆ ಎಲ್ಲಿ? ಅಲ್ಲಿ ಯಾರಿದ್ರು? ಎಷ್ಟು ಮನೆ ಕಟ್ಕೊಂಡಿದ್ರು? ಅವರು ಬಡವರ, ಮಧ್ಯಮ ವರ್ಗದವರ, ಏನೂ ಗೊತ್ತಾಗಲಿಲ್ಲ. ಯಾವಾಗ ಆಯಿತು ಅನ್ನೋದು ಗೊತ್ತಾಗಲಿಲ್ಲ ಡೆಮಾಲಿಷನ್ನು.